ಜನಶ್ರೀ ನ್ಯೂಸ್ಗೆ ಸ್ವಾಗತ. ನಾನು ನಿತಿನ್ ಮಂಜುನಾಥ್. ದೇಶದ ಅಭಿವೃದ್ಧಿಗೆ ಪರಸ್ಪರ ಮನಸ್ಸು ಪೂರಕವಾಗಬೇಕು. ಕೆವಿ ಹುಲಕೋಟಿ. ದೇಶದ ಸಮಗ್ರ ಅಭಿವೃದ್ಧಿಗೆ ಪರಸ್ಪರ ಮನಸ್ಸು ಬೆಸೆಯುವಿಕೆ ಮತ್ತು ಸಹಕಾರ ಅಗತ್ಯವೆಂದು ನಿವೃತ್ತ ಉಪನ್ಯಾಸಕ ಹಾಗೂ ವಿಜ್ಞಾನಿ ಕೆವಿ ಹುಲಕೋಟಿ ಹೇಳಿದರು. ಕರ್ನಾಟಕ ಯೂನಿವರ್ಸಿಟಿಯ ಸಸ್ಯಶಾಸ್ತ್ರ ವಿಭಾಗದ 71ನೇ ಸಾಲಿನ ಸಹಪಾಠಿಗಳ ಮಿಲನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಯಾವುದೇ ಮಹತ್ವಾಕಾಂಕ್ಷೆಯ ಕಾರ್ಯ ಸಾಧಿಸಲು ಪರಸ್ಪರ ಅರ್ಥೈಸಿಕೆ ಮತ್ತು ಒಗ್ಗಟ್ಟು ಮುಖ್ಯ ಎಂದು ಅವರು ಅಭಿಪ್ರಾಯಪಟ್ಟರು. ಬಾಹ್ಯಾಕಾಶ, ಮಾಹಿತಿ ತಂತ್ರಜ್ಞಾನ, ವೈದ್ಯಕೀಯ, ವಿಜ್ಞಾನ ಲೋಕ, ಉನ್ನತ ಶಿಕ್ಷಣ, ಕಾನೂನು ಹಾಗೂ ಸಮಾಜ ಸೇವೆಯಂತಹ ವಿವಿಧ ಕ್ಷೇತ್ರಗಳ ಸಾಧಕರು ಈ ಮಿಲನ ಮಹೋತ್ಸವದಲ್ಲಿ ಒಂದೇ ವೇದಿಕೆಯಲ್ಲಿ ಸೇರುವುದರಿಂದ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗು ದೊರೆಯಿತು. ಈ ಸಂದರ್ಭದಲ್ಲಿ 71ನೇ ಸಾಲಿನ ಸಹಪಾಠಿಗಳ ಮಿಲನ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಾಯಿತು. ಇದೇ ವೇಳೆ ಕೆವಿ ಹುಲಕೋಟಿ ಅವರ ಚಿಂತನ ಮಂಥನ ಕಂತೆ ಪುಸ್ತಕವನ್ನು ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಹಳೆಯ ವಿದ್ಯಾರ್ಥಿಗಳು ತಮ್ಮ ಹಳೆಯ ನೆನಪುಗಳನ್ನು ಹಂಚಿಕೊಂಡು ಜೀವನ ಪಯಣದ ಅನುಭವಗಳನ್ನು ಪ್ರಸ್ತಾಪಿಸಿದರು. ಮಿಲನ ಮಹೋತ್ಸವದಲ್ಲಿ ಹುಲಿಕೋಟಿ ದಂಪತಿಗೆ ಸನ್ಮಾನ ನಡೆಯಿತು. ಇದ್ದಾರೆ ನಮ್ಮ ಎಲ್ಲರೂ ಗೆಳೆಯರ ಬಳಗವರು ಕೂಡಿ ಆ ಒಂದು ಇದನ್ನು ಕೂಡ ಪುಸ್ತಕವನ್ನು ಕೂಡ ಇವತ್ತು ಬಿಡುಗಡೆ ಮಾಡಲಾಯಿತು. ಆ ಒಂದು ಬಿಡುಗಡೆ ಮಾಡಿದ ಪುಸ್ತಕದಲ್ಲಿ ನಾನು ಎಲ್ಲ ಗ್ರಾಮೀಣ ಭಾಗದ ನನ್ನ ಅನುಭವಗಳನ್ನು ಹಂಚಿಕೊಂಡಿದ್ದೀನಿ. ಅದಲ್ಲದೆ ಗ್ರಾಮೀಣ ಭಾಗದ ರೈತರ ಮತ್ತು ಅಲ್ಲಿ ಜನಜೀವನದ ಎಲ್ಲ ಸಮಸ್ಯೆಗಳನ್ನು ಅದರಲ್ಲಿ ಬಿಡಿಯಾಗಿ ಹೇಳಿದ್ದೀನಿ. ಆ ಒಂದು ಪುಸ್ತಕವನ್ನು ಇವತ್ತು ನಮ್ಮ ಎಲ್ಲ ಗೆಳೆಯರ ಬಳಗದವರು ಕೂಡಿ ಬಿಡುಗಡೆ ಮಾಡ್ಯಾರ. ಇದು ಇಲ್ಲಿ ನಮ್ಮ ಇದೇ ರೀತಿಯ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್.